Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. 3 ಅಂಕದ ಪ್ರಶ್ನೆಗಳು. ಸೊ -4/5 into 3/7 into 15/16 into -14/19. Sorry, 9. I will repeat this question. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. -4/5 into 3/7 into 15/16 into -14/9 ಇದರ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಇವುಗಳ ಅಂಶ ಮತ್ತು ಛೇದವನ್ನ ಗಮನಿಸಿದ್ರೆ, ಸೊ ಇವುಗಳನ್ನ ನೋಡಿ, -4 into 3 into 15 into -14 ಡಿವೈಡೆಡ್ ಬೈ, ಇವುಗಳನ್ನೆಲ್ಲ ಅಂಶವನ್ನ ಅಂಶದೊಂದಿಗೆ ಗುಣಿಸಿ. ಸೊ ಛೇದವನ್ನ 5 into 7 into 16 into 9. ಸೊ ನೋಡಿ, ಮೈನಸ್ ಚಿಹ್ನೆ ಇದೆ. ಸೊ ಮೈನಸ್ ಏನಾಗ್ಬಿಡತ್ತೆ, ಪ್ಲಸ್ ಆಗತ್ತೆ. ಸೊ ಅಂದ್ರೆ ಉತ್ತರ ನಮ್ಗೆ ಧನ ಸಂಖ್ಯೆಯಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಈಗ ಅಂಶ ಮತ್ತು ಛೇದವನ್ನ ಗಮನಿಸಿದ್ರೆ ನೋಡಿ, ಅಂಶದಲ್ಲಿ 3 ಮತ್ತು 9. ಸೊ ಇದು 2 3ರಿಂದ ಭಾಗ ಆಗತ್ತೆ. ಸೊ ಅದೇ ರೀತಿ 4 ಮತ್ತು 16. ಸೊ ಈ 2 ಸಂಖ್ಯೆ 4ರಿಂದ ಭಾಗ ಆಗ್ತಾ ಇರುತ್ತೆ. ಹಾಗೆ 5 ಮತ್ತು 15. ಸೊ ಇದು 2 ಸಂಖ್ಯೆ 5ರಿಂದ ಭಾಗ ಆಗತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ಇದನ್ನ ಭಾಗಿಸ್ಬೋದು. ಸೊ 3 1 3 3 3 9, 4 1 4 4 4 16, 7 1 7 7 2 14, 5 1 5 5 3 15. ಸೊ ಇಲ್ಲೂ ಕೂಡ 3 1 3 3 1 3. ಸೊ 2 1 2 2 2 4. ಸೊ ಎಲ್ಲವನ್ನ ನಾವು ಭಾಗಿಸ್ತಾ ಹೋಗಿದ್ದೇವೆ. ಸೊ ಅಂಶ ಮತ್ತು ಛೇದದೊಂದಿಗೆ ನಾವು ಭಾಗಿಸ್ತಾ ಹೋಗ್ಬೇಕು. ಸೊ ಈಗ ಉಳಿದಿರುವಂತದ್ದು 1 ಗುಣಿಸು 1 ಗುಣಿಸು 1 ಗುಣಿಸು 1. ಸೊ ಇದು -1, ಸೊ ಇದು -1 ಡಿವೈಡೆಡ್ ಬೈ 1 ಗುಣಿಸು 1 ಗುಣಿಸು 2 ಗುಣಿಸು 1. ಸೊ ಈಕ್ವಲ್ ಟು, ಸೊ ಇದೇನಾಗುತ್ತೆ, -+1 ಭಾಗಿಲೆ 1 ಗುಣಿಸು 2 ಗುಣಿಸು 1 ಗುಣಿಸು 1 ಏನಾಗುತ್ತೆ, 2. ಹಾಗಾದ್ರೆ ಇದರ ಬೆಲೆ 1/2 ಆಗಿದೆ. ಥ್ಯಾಂಕ್ ಯು.